ಹಲೋ ಎವ್ರಿವನ್. ಇವತ್ತಿನ ಕ್ಲಾಸ್ನಲ್ಲಿ ನಾವು ನಮ್ಮ ದಿನನಿತ್ಯ ಜೀವನದಲ್ಲಿ ಬಳಸುವ ಸಾಮಾನ್ಯ ವಾಕ್ಯಗಳನ್ನೇ ಇಂಗ್ಲೀಷ್ನಲ್ಲಿ ಕಲಿತಾ ಇದ್ದೀವಿ. ಹಾಗಾದರೆ ತಡ ಏಕೆ, ಬನ್ನಿ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ತಪ್ಪದೆ ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಉದ್ದೇಶ ಏನು ಅಥವಾ ನಿಮ್ಮ ಪ್ಲ್ಯಾನ್ ಏನು ಅಂತೀವಲ್ಲ, ಅದನ್ನೇ ವಾಟ್ ಈಸ್ ಯುವರ್ ಇಂಟೆನ್ಷನ್. ನೀವು ಯಾಕೆ ಕೇಳುವುದಿಲ್ಲ, ನೀವು ಯಾಕೆ ಕೇಳಲ್ಲ ಅನ್ನೋಕ್ಕೆ ವೈ ಡೋಂಟ್ ಯು ಲಿಸನ್. ನೀನು ಯಾವಾಗ ಬರ್ತೀಯ ಅಂತ ಕೇಳಬೇಕಾದ್ರೆ ವ್ಯಾನ್ ವಿಲ್ ಯು ಕಮ್. ನೀನು ಯಾರು, ಹೂ ಆರ್ ಯು, ನೀನು ಯಾರು. ನೆಕ್ಸ್ಟ್, ನೀನು ಯಾವಾಗ ಹೋಗುತ್ತೀಯಾ, ಇದಕ್ಕೆ ಹೇಳಬೇಕು ವ್ಯಾನ್ ವಿಲ್ ಯು ಗೋ. ನಾನೇನು ಮಾಡೋಕ್ಕಾಗುತ್ತೆ, ಇದಕ್ಕೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ವಾಟ್ ಕ್ಯಾನ್ ಐ ಡು. ನೆಕ್ಸ್ಟ್, ನೀನು ಏನು ಹೇಳಿದ್ದೆ, ಇದಕ್ಕೆ ಹೇಳ್ತೀವಿ ವಾಟ್ ಡಿಡ್ ಯು ಸೇ. ನೆಕ್ಸ್ಟ್, ನಿಮ್ಮ ಮನೆ ಎಷ್ಟು ದೂರದಲ್ಲಿದೆ, ಇದನ್ನು ಯಾವ ರೀತಿ ಕೇಳ್ತೀವಿ ಅಂದ್ರೆ ಹೌ ಫಾರ್ ಈಸ್ ಯುವರ್ ಹೋಮ್. ನಿಮಗೆ ಯಾವುದೇ ಸಹಾಯ ಬೇಕೇ, ಡೂ ಯು ನೀಡ್ ಎನಿ ಹೆಲ್ಪ್. ನೀವು ಇಂಗ್ಲೀಷ್ ಏಕೆ ಓದುತ್ತಿದ್ದೀರಿ, ವೈ ಆರ್ ಯು ಸ್ಟಡಿಯಿಂಗ್ ಇಂಗ್ಲೀಷ್. ನಿಮ್ಮ ದಿನ ಹೇಗಿತ್ತು ಅಂತ ಕೇಳೋಕ್ಕೆ ಹೌ ವಾಸ್ ಯುವರ್ ಡೇ. ಪಾರ್ಟಿ ಹೇಗಿತ್ತು, ಹೌ ವಾಸ್ ದ ಪಾರ್ಟಿ ಹೇಗಿತ್ತು. ನಿಮಗೆ ಪಾರ್ಟಿ ಇಷ್ಟವಾಯಿತೆ, ಡಿಡ್ ಯು ಲೈಕ್ ದ ಪಾರ್ಟಿ. ಈ ರೀತಿ. ನಿಮಗೆ ಚಲನಚಿತ್ರ ಇಷ್ಟವಾಯಿತೆ ಅಥವಾ ಪಿಕ್ಚರ್ ಇಷ್ಟ ಆಯಿತಾ, ನಿಮಗೆ ಮೂವಿ ಇಷ್ಟ ಆಯಿತಾ ಅಂತ ಕೇಳೋಕ್ಕೆ ಡಿಡ್ ಯು ಲೈಕ್ ದ ಮೂವಿ. ಏನು ಸಮಸ್ಯೆ, ಏನು ತೊಂದರೆ ಆಗಿದೆ ನಿಮಗನ್ನಕ್ಕೆ ವಾಟ್ ಈಸ್ ದ ಪ್ರಾಬ್ಲಮ್. ನೆಕ್ಸ್ಟ್, ಏನು ವಿಷಯ, ವಾಟ್ ಈಸ್ ದ ಮ್ಯಾಟರ್. ನೆಕ್ಸ್ಟ್, ಯಾವುದಕ್ಕಾಗಿ ಅನ್ನೋಕ್ಕೆ ಫಾರ್ ವಾಟ್ ಅಂತ ಹೇಳಬೇಕು, ಫಾರ್ ವಾಟ್. ನೆಕ್ಸ್ಟ್ ಸೆಂಟೆನ್ಸ್, ಬೇರೆ ಏನಾದರೂ, ಎನಿಥಿಂಗ್ ಎಲ್ಸ್ ಅಂದರೆ ಬೇರೆ ಏನಾದರೂ. ಏನದು, ವಾಟ್ ಈಸ್ ದ್ಯಾಟ್. ಮತ್ತೆ ಯಾವಾಗ ಅನ್ನೋಕ್ಕೆ ದೆನ್ ವ್ಯಾನ್. ಮತ್ತೆ ಯಾವಾಗ. ಈಗ ಯಾಕೆ, ಇದಕ್ಕೆ ಹೇಳಬೇಕು ವೈ ನಾವ್. ಯಾಕಿಲ್ಲ ಅನ್ನೋಕ್ಕೆ ವೈ ನಾಟ್. ಅವನೇಕೆ ವೈ ಹಿಮ್. ನೀನು ಯಾಕೆ ವೈ ಯು. ಯಾರನ್ನು ಕಳುಹಿಸಬೇಕು, ಇದಕ್ಕೆ ಹೇಳ್ತೀವಿ whom to send. ಯಾರನ್ನು ಭೇಟಿಯಾಗಬೇಕು ಅಥವಾ ಯಾರನ್ನು ಮೀಟ್ ಆಗಬೇಕು ಅನ್ನೋಕ್ಕೆ whom to meet. ನೆಕ್ಸ್ಟ್, ನೀವು ಇಂಗ್ಲೀಷ್ ಕಲಿಯುತ್ತಿದ್ದೀರಾ ಅಂತ ಹೇಳೋಕ್ಕೆ ಆರ್ ಯು ಲರ್ನಿಂಗ್ ಇಂಗ್ಲೀಷ್. ಈಗೇನು, ವಾಟ್ ನೌ. ಈಗೇನು ಅಂತ ಈ ರೀತಿ ಕೇಳೋದು. ನೆಕ್ಸ್ಟ್,
ಹೇಗೆ ಪ್ರಾರಂಭಿಸಬೇಕು ಅಥವಾ ಹೇಗೆ ಆರಂಭಿಸಬೇಕು ಅಂತ ಕೇಳಬೇಕಾದ್ರೆ ಹೌ ಟು ಸ್ಟಾರ್ಟ್. ಯಾವಾಗ ಮಾತನಾಡಬೇಕು, ವೆನ್ ಟು ಸ್ಪೀಕ್. ನೆಕ್ಸ್ಟ್, ಯಾವಾಗ ತಿನ್ನಬೇಕು, ವೆನ್ ಟು ಈಟ್. ನೆಕ್ಸ್ಟ್, ಯಾವಾಗ ಹೋಗಬೇಕು, ವೆನ್ ಟು ಗೋ. ಯಾವಾಗ ಹೋಗಬೇಕು. ನೀನು ಯಾರು ಅಂತ ಕೇಳಬೇಕಾದ್ರೆ ಹೂ ಆರ್ ಯು ಅಂತ ಕೇಳ್ತೀವಿ. ನೆಕ್ಸ್ಟ್, ಏಕೆ ಹೋಗಬೇಕು, ವೈ ಟು ಗೋ. ನೆಕ್ಸ್ಟ್, ಅವನು ಯಾರು ಅಂತ ಕೇಳಬೇಕಾದ್ರೆ ಇಂಗ್ಲೀಷ್ನಲ್ಲಿ ಕೇಳ್ತೀವಿ ಹೂ ಈಸ್ ಹೀ. ಅವನು ಯಾರು. ನಾನು ಯಾರು, ಹೂ ಆಮ್ ಐ. ನಾನು ಯಾರು. ನೆಕ್ಸ್ಟ್ ಸೆಂಟೆನ್ಸ್, ಯಾರು ನಗುತ್ತಿದ್ದಾರೆ, ಯಾರು ನಗಕತ್ತಾರ ಅಂತ ಕೇಳೋಕ್ಕೆ ಹೂ ಈಸ್ ಲಾಫಿಂಗ್. ಅವರು ಯಾರು, ಹೂ ಆರ್ ದೇ. ಈಗ ಯಾರು, ಹೂ ನೌ. ಈಗ ಯಾರು, ಈ ರೀತಿ ಹೇಳಬೇಕು. ಮುಂದೆ ಯಾರು ಅಥವಾ ನಿನ್ನ ನಂತರ ಯಾರು ಅನ್ನೋಕ್ಕೆ ಹೂ ನೆಕ್ಸ್ಟ್. ಎಲ್ಲಿ ಹೋಗಬೇಕು, ವೇರ್ ಟು ಗೋ. ಎಲ್ಲಿ ಕುಳಿತುಕೊಳ್ಳಬೇಕು, ಎಲ್ಲಿ ಜಾಗ ಪ್ರಿಯದ ಎಲ್ಲಿ ಕುಳಿತುಕೊಳ್ಬೇಕಂತ ಕೇಳಬೇಕಾದ್ರೆ ವೇರ್ ಟು ಸಿಟ್. ಎಲ್ಲಿ ಮಲಗಬೇಕು ನಾವು ಅಂತ ಕೇಳಬೇಕಾದ್ರೆ ವೇರ್ ಟು ಸ್ಲೀಪ್. ಎಲ್ಲಿ ಅಧ್ಯಯನ ಮಾಡಬೇಕು, ವೇರ್ ಟು ಸ್ಟಡಿ. ಎಲ್ಲಿ ಆಡಬೇಕು, ವೇರ್ ಟು ಪ್ಲೇ. ಹೇಗೆ ಹೋಗಬೇಕು, ಹೌ ಟು ಗೋ. ಥ್ಯಾಂಕ್ ಯು.